ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗ್ತಾ ಇದ್ದಂತೆ ಎರಡನೇ ಹಂತಕ್ಕೆ ಮಹಾಯುದ್ಧದ ಸೇನಾನಿಗಳು ಅಖಾಡಕ್ಕಿಳಿದಿದ್ದಾರೆ. ಮತದಾರ ಪ್ರಭುವನ್ನ ಓಲೈಸಿಕೊಳ್ಳುವುದಕ್ಕೆ ಬಿರು ಬಿಸಿಲನ್ನು ಲೆಕ್ಕಿಸದೆ ಮತಬೇಟೆಗೆ ಇಳಿದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೇನಾನಿಗಳು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಸುಮಾರು 69% ಮತದಾನವಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಈಗ ರಾಜ್ಯದಲ್ಲಿ ಎರಡನೆಯ ಹಂತದ ಚುನಾವಣೆ ಮೇ 7ಕ್ಕೆ ನಡೆಯಲಿದೆ. ಹೀಗಾಗಿ ಮತದಾರನ ಮನವೊಲಿಸಲು ಕಾಂಗ್ರೆಸ್ ವೀರರು ಉತ್ತರ ಕರ್ನಾಟಕದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಜಮೀರ್ ಭಾಷಣ ವೇಳೆ ಡಯಾಸ್ನ ಗ್ಲಾಸ್ ಪುಡಿ ಪುಡಿ. ಸಚಿವ ಜಮೀರ್ ಅಹಮದ್ ಬೆಳಗಾವಿ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಅಬ್ಬರದ ಪ್ರಚಾರ ಮಾಡಿದ್ರು. ಕೇವಲ ಅಬ್ಬರದ ಪ್ರಚಾರ ಮಾತ್ರವಲ್ಲದೆ ಅಬ್ಬರದ ಭಾಷಣ ಮಾಡಿ ಡಯಾಸ್ನ ಗ್ಲಾಸ್ ಪುಡಿ ಪುಡಿ ಮಾಡಿದ್ದಾರೆ. ಮಾತಿನ ಜೋಶ್ನಲ್ಲೇ ಡಯಾಸ್ ಗುದ್ದಿ ಒಡೆದು ಹಾಕಿದ್ದಾರೆ. ಗ್ಲಾಸ್ ಪುಡಿ ಪುಡಿಯಾದ್ರೂ ಭಾಷಣ ನಿಲ್ಲಿಸದೆ ಮತ ಶಿಕಾರಿ ನಡೆಸಿದ್ದಾರೆ. ಬಳಿಕ ಪುಡಿಯಾದ ಗ್ಲಾಸ್ ತುಣುಕುಗಳನ್ನ ಸಭಿಕರು ತೆರವುಗೊಳಿಸಿದ್ದಾರೆ. ಪುತ್ರ ಮೃಣಾಲ್ ಪರ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಚಾರ. ಇನ್ನು ಬೆಳಗಾವಿ ನಗರದಲ್ಲಿ ಪುತ್ರ ಮೃಣಾಲ್ ಪರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಬ್ಬರದ ಪ್ರಚಾರ ಮಾಡಿದ್ರು. ಪುತ್ರನ ಜೊತೆ ಮತಬೇಟೆ ನಡೆಸಿದ ಅವರು, ನೀವೆಲ್ಲ ಸ್ವಾಭಿಮಾನಿ ಜನ, ಸರ್ಕಾರದ ಯೋಜನೆ ಮನೆಯಿಂದ ತರಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷ ಜನಪರವಾದ ಯೋಜನೆಗಳನ್ನ ಕೊಡ್ತಾ ಇದೆ. ಬಿಜೆಪಿ ಅದಾನಿ ಮತ್ತು ಅಂಬಾನಿಯನ್ನ ಶ್ರೀಮಂತರನ್ನಾಗಿ ಮಾಡುತ್ತೆ ಅಂತ ಪ್ರಚಾರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನೀವು ನಮ್ಮ ಮನೆ ನಡೆಸೋದಿಲ್ಲ, ನಾವು ನಿಮ್ಮ ಮನೆ ನಡೆಸೋದಿಲ್ಲ, ನಾವು ಸರ್ಕಾರದಿಂದ ಯೋಜನೆಗಳನ್ನ ನಮ್ಮ ಮನೆಯಿಂದನೂ ತಂದು ಕೊಡೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಜನಪರವಾದಂತ ಯೋಜನೆ ಕೊಡುತ್ತೆ. ಬಿಜೆಪಿಯವರು ಅದಾನಿ ಮತ್ತು ಅಂಬಾನಿಯವ್ರನ್ನ ಶ್ರೀಮಂತ ಮಾಡಿ. ನಾವು ಹಂಗ ಕಾಂಗ್ರೆಸ್ ಪಕ್ಷ ಹೃದಯದಿಂದ ಕೆಲಸ ಮಾಡಿ, ಬಿಜೆಪಿಯವರು ತಲೆಯಿಂದ ಕೆಲಸ ಮಾಡಿ. ಅವ್ರು ಬರೀ ಇಮೋಷನಲ್ ವಿಚಾರ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಜನರ ಜೀವನ ಕಟ್ಟೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇಂದು ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಪರ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಬನಹಟ್ಟಿಯ ಎಂವಿ ಪಟ್ಟಣ ಕಾಲೇಜು ಆವರಣದಲ್ಲಿ ನಡೆದ ಎರಡನೇ ಪ್ರಜಾಧ್ವನಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ರು. ಸಂಯುಕ್ತಾ ಪಾಟೀಲ್ ಪರ ಭರ್ಜರಿ ಮತಯಾಚಿಸಿದ್ರು. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪ್ರಚಾರ. ಇನ್ನು ಲೋಕಸಭಾ ಚುನಾವಣಾ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಹುಬ್ಬಳ್ಳಿಯಲ್ಲಿ ಪ್ರಚಾರ ನಡೆಸಿದ್ರು. ಧಾರವಾಡ ಜಿಲ್ಲೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ಅಸೂಟಿ ಬಳಿಕ ಹುಬ್ಬಳ್ಳಿಯ ಅಂದರಗುಂಚಿ ಗ್ರಾಮದಲ್ಲಿ ತೆರೆದ ವಾಹನದ ಮೂಲಕ ಗ್ರಾಮದ ಬೀದಿ ಬೀದಿಗಳಲ್ಲಿ ಸಂಚರಿಸಿ ಮತಯಾಚನೆ ಮಾಡಿದ್ರು. ಅಸೂಟಿಗೆ ಗ್ರಾಮದ ಕೈ ಮುಖಂಡರು ಹಾಗೂ ಕಾರ್ಯಕರ್ತರು ಸಾಥ್ ಕೊಟ್ರು. ಒಟ್ಟಾರೆ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. 14 ಕ್ಷೇತ್ರಗಳಲ್ಲಿ ಮತದಾರ ಪ್ರಭು ಅಭ್ಯರ್ಥಿಗಳ ಭವಿಷ್ಯ ಬರೆದಿದ್ದಾನೆ. ಮೇ 7ರಂದು ಎರಡನೆಯ ಹಂತದ ಮತದಾನ ನಡೆಯಲಿದ್ದು ಕಾಂಗ್ರೆಸ್ ಕಲಿಗಳು ಅಬ್ಬರದ ಮತಬೇಟೆ ಮುಂದುವರೆಸಿದ್ದಾರೆ. ಬೆಳಗಾವಿಯಿಂದ ಶ್ರೀಕಾಂತ್ ಕುಬಕಡ್ಡಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.